ಸರ್ಕಾರಿ ಶಾಲೆ ಮಕ್ಕಳಿಗೆ ಶಾಸಕರ ಕಡೆಯಿಂದ ಒಂದು ಕಲರ್ ಡ್ರೆಸ್ಸನ್ನು ಒಂದು ಡಿಸ್ಟ್ರಿಬ್ಯೂಷನ್ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಲ್ಲ ಮಕ್ಕಳು ಭಾಳ ಸಂತೋಷದಿಂದ ಇದ್ದಾರೆ. ಕಾರಣ ಇದೆ, ಮೊದಲ ಬಾರಿಗೆ ಅವರಿಗೆ ಒಂದು ಯೂನಿಫಾರ್ಮ್ ಎಲ್ಲ ಸಿಗ್ತಾಯಿತ್ತು. ಆದರೆ ಕಲರ್ ಡ್ರೆಸ್ಸನ್ನು ಹಬ್ಬಕ್ಕೆ ಅಂತ ಕೊಡ್ತಾ ಇರೋದು ಭಾಳ ಸಂತೋಷ ಆಗಿದೆ. ಎಲ್ಲ ಮಕ್ಕಳಿಗೆ ಈಗಾಗಲೇ ಅವರಿಗೆ ಸ್ಕಾಲರ್ಶಿಪ್ ಅಂತ ಕೊಟ್ಟಿದ್ದಾರೆ SSLC ವಿದ್ಯಾರ್ಥಿಗಳಿಗೆ. ಆ ಒಂದು ₹1000 ಏನಿದೆ ಪ್ರತಿ ವಿದ್ಯಾರ್ಥಿಗೆ ಅವರಿಗೆ ಪ್ರಾಜೆಕ್ಟ್ ವರ್ಕ್ ಆಗಿರ್ಬೋದು ಅಥವಾ ಮಾರ್ಕರು, ಪೇಪರ್, A4 ಸೈಜ್ ಶೀಟ್ಸ್, ಹೀಗೆ ಸಾಕಷ್ಟು ಅವರಿಗೆ ಎಕ್ಸ್ಪೆನ್ಸಸ್ ಬರ್ತಾಯಿತ್ತು. ಪೇರೆಂಟ್ಸ್ ಎಲ್ಲನೂ ಒಂದು ಲೇಬರ್ ವರ್ಕಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಅವರಿಗೆ ಅದೊಂದು ಗೌರವಧನ ಅಂತಲೇ ಅವ್ರಿಗೆ ಮಕ್ಳಿಗೆ ಸೇರ್ತಾ ಇದೆ. ಅವರಿಗೆ ಒಂದೊಂದು ಹೆಲ್ಪ್ ಆಗಿದೆ. ಜೊತೆಗೆ ಏನು ಅಂದರೆ ನಮ್ಮ ಎಲ್ಲ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನ ಗುರುಸ್ತಾ ಇರೋದು ನಮಗೆಲ್ಲ ಒಂದು ಶಾಲಾ ಶಿಕ್ಷಕರ ಪರವಾಗಿ ಅವರಿಗೆ ಅಭಿನಂದನೀಯ. ಜೊತೆಗೆ ನಮ್ಗೆ ಏನು ಎಕ್ಸ್ಟ್ರಾ ನೀಡಿದೆ ಅಂತಂದರೆ ಸ್ಮಾರ್ಟ್ ಕ್ಲಾಸದ ಒಂದು ಅವಶ್ಯಕತೆ ಇದೆ. ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳು ಯಾವುದೇ ಒಂದು ಪ್ರೈವೇಟ್ ಸೆಕ್ಟರ್ಗಿಂತ ಕಡಿಮೆ ಇರಬಾರ್ದು. ವಿದ್ಯಾರ್ಥಿಗಳು ಹೆಚ್ಚು ದಾಖಲೆ ಆಗಬೇಕು. ಆ ದಾಖಲೆಗೆ ಏನು ಮಾಡಬೇಕು ಅಂದರೆ ಪ್ರೈವೇಟ್ ಸೆಕ್ಟರ್ಸ್ನ ಮೀರಿಸೋ ಅಂಥ ಒಂದು ವಿದ್ಯಾಭ್ಯಾಸ. ನಾವು ಶಿಕ್ಷಕರಿಗೆ ಅದಕ್ಕೇನು ಕೊರತೆ ಇಲ್ಲ, ಶಿಕ್ಷಕರ ಫೆಸಿಲಿಟಿ ಎಲ್ಲ ಇದೆ ಇಲ್ಲಿ. ಆದರೆ ಅದಕ್ಕೆ ಮೂಲಭೂತ ಸೌಕರ್ಯಗಳೇನಿದೆ, ಪ್ರೈವೇಟ್ ಶಾಲೆಗೆ ಬೇಕಾದಂಥ ಒಂದು ಕಟ್ಟಡ, ಅದ ಒಳಗಡೆ ತಂಥ ಸ್ಮಾರ್ಟ್ ಕ್ಲಾಸ್ಗೆ ಏನು ಬೇಕು, ಅದಕ್ಕೆ ಅಗತ್ಯಕ್ಕಿರ್ತಕ್ಕಂಥ ಉಪಕರಣಗಳೇನಿದೆ ಅವೆಲ್ಲವನ್ನು ಒದಗಿಸ್ತಕ್ಕಂಥ ಒಂದು ಕಾರ್ಯ ಮುಂದಿನ ದಿನಗಳಲ್ಲಿ ಆದರೆ ನಾವು ಒಂದು ಪ್ರೈವೇಟ್ ಸೆಕ್ಟರ್ಸ್ನ ಬೀಟ್ ಮಾಡೋ ಅಂಥ ಒಂದು ಕಾರ್ಯಕ್ಕೆ ನಾವು ಮುಂದೆ ಒಂದು ಹೆಜ್ಜೆಯನ್ನು ಮುಂದೆ ಇಡ್ತೀವಿ ಅನ್ನೋದಕ್ಕೆ ಒಂದು ಹೇಳ್ತಕ್ಕೆ ಇಷ್ಟಪಡ್ತೀನಿ. ಈ ಶಾಲೆ ಪ್ರಚಂಡ ಇತಿಹಾಸ ಇರೋ ಶಾಲೆ. 100 ವರ್ಷಗಳಿಂದ ನಡೀತಿರೋ ಈ ಶಾಲೆಯಲ್ಲಿ ವಿಶ್ವೇಶ್ವರಯ್ಯನವರು ಕೂಡ ವಿದ್ಯಾಭ್ಯಾಸ ಮಾಡಿ ಹೋಗಿರೋ ಶಾಲೆ. ಈ ಒಂದು ಶಾಲೆಗೆ ತುಂಬ ಒಂದು ಅಡಚಣೆಗಳೆಲ್ಲ ಇದ್ದವು. ಆದರೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಇದನ್ನು ಸ್ವಲ್ಪ ಅವರ ಒಂದು ಮನಸ್ಸಿಗೆ ತಗೊಂಡು ರಂಗಮಂದಿರದ ಮುಂದೆ ಅಂದರೆ ಕಾಂಪೌಂಡ್ ಒಳಗಡೆ ಪಾರ್ಕಿಂಗ್ ಮಾಡ್ತಾಯಿದ್ರು. ಕಾರಾಗಲಿ, ಬೈಕ್ ಆಗಲಿ, ಮತ್ತು ಜನ ಬಂದು ನಿಂತ್ಕೊಳ್ಳೋದು, ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡೋದು, ತುಂಬ ನ್ಯೂಸೆನ್ಸ್ ನಡೀತಾ ಇತ್ತು. ಆದರೆ ಅದಕ್ಕೊಂದು ಬ್ರೇಕ್ ಹಾಕಿದ್ರು. ಈ ಒಂದು ಶಾಲೆಗೆ ಆ ಶಾಲೆ ಅನ್ನೋ ಒಂದು ಪದಕ್ಕೆ ಅರ್ಥ ತಂದು ಕೊಟ್ಟರು. ಆನಂತರ SLC ಮಕ್ಕಳಿಗೆ ಪ್ರತಿಯೊಂದು ಮಗುಗೂ ₹1000 ಅವರಿಗೆ ವಿದ್ಯಾಭ್ಯಾಸದ ಖರ್ಚಿಗೆ ಅಂತ ಕೊಟ್ಟರು. ಆನಂತರ ಈಗ ಈ ಹಬ್ಬಕ್ಕೆ ಬಟ್ಟೆಗಳು ಕೊಡ್ತಾಯಿದ್ದಾರೆ. ಇವರು ಶೈಕ್ಷಣಿಕವಾಗಿ ನಮ್ಮ ಒಂದು ಚಿಕ್ಕಬಳ್ಳಾಪುರವನ್ನು ಇನ್ನೊಂದು ಮಗ್ಗಲಿಗೆ ತಗೊಂಡು ಹೋಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ನನಗೆ MLA ಸರ್ ಅವರಿಂದ ನಮ್ಮ ಶಾಲೆಯಲ್ಲಿ 10ನೇ ತರಗತಿಯವರಿಗೆ ₹1000 ಹಣವನ್ನು ಕೊಟ್ಟಿದ್ದಾರೆ ಮತ್ತು ತಿಂಗಳಿಗೆ ಒಂದು ಸಲ ಅವರ ವ್ಯಾಸಂಗಕ್ಕೆ ತಕ್ಕಂತೆ ಒಂದು ಟೆಸ್ಟನ್ನು ನಡೆಸುತ್ತಿದ್ದಾರೆ. ಅದರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಉಪಕಾರ ಆಗುತ್ತಿದೆ. ಯಾವಾಗಲೂ ಹೀಗೆ ಮಾಡ್ತಾ ಇರಲಿ ಅಂತ ನಾನು ತುಂಬ ಇಷ್ಟಪಡ್ತೀನಿ. ಅದು ಅಲ್ಲದೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳ ಪರವಾಗಿ ನಮ್ಮ ಅಮ್ಮಂದಿರಿಗೆಲ್ಲ ಬಟ್ಟೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಪ್ರದೀಪ್ ಈಶ್ವರ್ ಸರ್ ನಮಗೆಲ್ಲ ಹಬ್ಬದ ಪ್ರಯುಕ್ತ ಹೊಸ ಬಟ್ಟೆಗಳನ್ನು ಕೊಟ್ಟಿದ್ದಾರೆ. ಅವರ ತಂಡ ಮತ್ತು ಸರ್ ಅವರು ಹೊಸ ಬಟ್ಟೆಗಳನ್ನು ಕೊಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ ಸರ್ ಅವರು ನಮಗೆ ಬಟ್ಟೆಗಳನ್ನು ಕೊಟ್ಟು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕೆ ಅಂದರೆ ಕೆಲವು ಪೇರೆಂಟ್ಸ್ ಹತ್ರ ಹಣ ಇರೋದಿಲ್ಲ ಬಟ್ಟೆಗಳು ಕೊಡಿಸೋದಕ್ಕೆ. ಆಗ ಅವ್ರ ತಂದೆ ತಾಯಿನ ಕೇಳ್ತಾರೆ ನಮಗೆ ಬಟ್ಟೆ ಕೊಡಿಸ್ರಿ ಅಂತ. ಆಗ ಅವ್ರ ಹತ್ರ ಹಣ ಇರಲ್ಲ. ಆದ್ದರಿಂದ ಪ್ರದೀಪ್ ಈಶ್ವರ್ ಸರ್ ಅವರು ಬಟ್ಟೆ ಕೊಟ್ಟಿದ್ದಾರೆ. ಅದರಿಂದ ನಮಗೆ ತುಂಬ ಸಹಾಯವಾಗಿದೆ. ನಮಗೆ ಪ್ರದೀಪ್ ಈಶ್ವರ್ ಸರು ಬಟ್ಟೆ ಕೊಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ ಸರ್ಗೆ ತುಂಬ ಥ್ಯಾಂಕ್ಸು. ಬಳ್ಳೂರು ಇರ್ತಾರೆ, ಅವ್ರಿಗೆ ಬಟ್ಟೆ ಕೊಡೋಕ್ಕೆ ಕಾಸು ಇರಲ್ಲ ಬಟ್ಟೆ ತಗೊಳಕ್ಕೆ. ಅವ್ರಿಗೆ ಇನ್ನೂ ತುಂಬ ಸಹಾಯ ಆಗಿದೆ. ಮತ್ತು ಪ್ರದೀಪ್ ಈಶ್ವರ್ ಸಾರ್ಗೆ ಧನ್ಯವಾದಗಳು. ನಮ್ಮ ಗೌರಿ ಹಬ್ಬಕ್ಕೆ, ಗಣೇಶ ಗೌರಿ ಹಬ್ಬಕ್ಕೆ ನಮಗೆ ಬಟ್ಟೆ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಪ್ರದೀಪ್ ಈಶ್ವರಣ್ಣವರು ನಮ್ಮ MLA ಆದಂಥವರು ಈಗಾಗಲೇ ನಮಗೆ ₹1000 ಕಟ್ಟಿದರು ಫಸ್ಟು. ಅದರಿಂದ ನಮಗೆ ಎಜುಕೇಷನಲ್ಲೆಲ್ಲ ಜಾಸ್ತಿ ಹೆಲ್ಪ್ ಆಗಿದೆ. ಎಜುಕೇಷನಲ್ಲಿ ಹೆಲ್ಪ್ ಮಾಡಿದ್ದಾರೆ. ಮತ್ತು ಇವಾಗ ನಮಗೆ ಬಟ್ಟೆಯನ್ನು ಕೊಡ್ತಿದ್ದಾರೆ ಇದು ಗಣೇಶ ಹಬ್ಬಕ್ಕೆ. ಮತ್ತು ನಮಗೆ ಎಜುಕೇಷನಲ್ಲಿ ಹೆಲ್ಪ್ ಆಗೋದಕ್ಕೆ ₹1000 ಕೊಟ್ಟು ಬುಕ್ಸು ಎಲ್ಲ ತೊಗೊಳೋದಕ್ಕೆ, ಪ್ರಾಜೆಕ್ಟ್ಸ್ ಏನಾದರೂ ಕೊಟ್ಟರೆ, ಆ್ಯಕ್ಟಿವಿಟೀಸ್ ಏನಾದರೂ ಕೊಟ್ಟರೆ ಅದರಿಂದ ತಗೊಳ್ಳಿ ಅಂತ ಹೇಳ್ಬಿಟ್ಟು ₹1000 ಕೊಟ್ಟಿದ್ರು. ನಾನು ಮೊದಲಿಗೆ ನಮ್ಮ MLA ಸರ್ ಆದಂತಹ ಪ್ರದೀಪ್ ಈಶ್ವರ್ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲ ಮಕ್ಳಿಗೂ ₹1000 ಕೊಟ್ಟು ಅವರ ಬುಕ್ಸು ಮತ್ತು ಪೆನ್ಸಿಲ್ಸು ಆ ಥರ ಎಲ್ಲ ತೊಗೊಳಕ್ಕೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಮತ್ತು ಅವ್ರಿಗೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ತೊಗೊಳಕ್ಕೆ ಮತ್ತು ಎಲ್ಲ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಮತ್ತು ಈಗ ಫೆಸ್ಟಿವಲ್ಸ್ಗೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಮಕ್ಕಳ ಹತ್ರ ಕಾಸಿರಲ್ಲ, ಪೇರೆಂಟ್ಸ್ ಕಾಸು ಕೊಡಲ್ಲ ಅಂದ್ಬಿಟ್ಟು ಬಟ್ಟೆ ಎಲ್ಲ ಕೊಡಿಸಿದ್ದಾರೆ. First of all, I would like to thank to our MLA sir Pradeep Ishwar for giving color dress
ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ನಮಗೆ ಫಸ್ಟ್ 1000 ರೂಪೀಸ್ ಕೊಟ್ಟರು. ಆ 1000 ರೂಪೀಸಲ್ಲಿ ನಾವು ಪ್ರಾಜೆಕ್ಟ್ ವರ್ಕ್ಸ್ಗೆ ಏನೇನು ಬೇಕು ಅದೆಲ್ಲ ತೊಗೊಂಡ್ರಿ. ನಮ್ಮ ಅಪ್ಪಗೆ ನಾನು ಏನು ಕೇಳ್ದಿರ ನಾನು 1000 ರೂಪೀಸಲ್ಲೇ ಏನೇನು ಬೇಕು ಅದೆಲ್ಲ ತೊಗೊಂಡೆ. ಥ್ಯಾಂಕ್ಸ್ ಸರ್ ಟು ಗಿವಿಂಗ್ 1000 ರೂಪೀಸ್. ಮತ್ತು ಇವಾಗ ಗಣೇಶ ಹಬ್ಬ ಬರ್ತಾಯಿದೆ ಅಂತ ನಮಗೆ ನಮ್ಮ ಶಾಲೆಯಲ್ಲಿ ಬಟ್ಟೆ ಕೊಟ್ಟರು. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಲ್ಸೋ. ಮತ್ತು ನಮ್ಮ ಎಲ್ಲ ವೀಕ್ಲಿ ಟೆಸ್ಟನ್ನು ಕೊಡ್ತಿದ್ದಾರೆ. ಇದು ಸೆಕೆಂಡ್ನೇ ಟೆಸ್ಟ್. ನನಗೆ ಫಸ್ಟ್ ಟೆಸ್ಟ್ ಗೊತ್ತಿರಲಿಲ್ಲ ಹೇಗೆ ಬರೀಬೇಕು ಅಂತ. ಫಸ್ಟ್ ಟೆಸ್ಟಲ್ಲಿ ನಾನು ಗೊತ್ತು ಮಾಡ್ಕೊಂಡು ಸೆಕೆಂಡ್ ಟೆಸ್ಟ್ ಚೆನ್ನಾಗಿ ಬರೆದಿದ್ದೀನಿ.